ಆದರೆ ಇವತ್ತೇನಾಗಿದೆ ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷ ಇಡಿಯಾಗಿ ಮುಸ್ಲಿಂ ನಾಯಕತ್ವವನ್ನು ಮುಗಿಸ್ತಾ ಇದೆ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ. ಬೇರೆ BJPಯ ಎದುರಾಗಿ ಬೇರೆ ಯಾವುದೇ ಸೆಕ್ಯುಲರ್ ಪಾರ್ಟಿಗಳು ಇಲ್ಲಿ ಬಲಿಷ್ಠವಾಗಿ ಇಲ್ಲದೆ ಇರೋದ್ರಿಂದ ಕಾಂಗ್ರೆಸ್ ಪಕ್ಷದಲ್ಲಿರುವವರೇ ಮುಸ್ಲಿಂ ನಾಯಕರು ಅಂತ ಆಗಿದೆ. ಒಂದು ಅನಾಥ ಸ್ಥಿತಿ ಇತ್ತಲ್ವಾ. ಅಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ನ ನಾಯಕರ ಲೀಡರ್ಗಳು ಇದ್ದಾರಲ್ಲ ಈಗೆಲ್ಲ, ಅವರು ಆವಾಗಲೂ ಇದ್ರಲ್ವ, MLAಗಳಾಗಿದ್ದರು, MLCಗಳಾಗಿದ್ದರು, ಆಯಕಟ್ಟಿನ ಸ್ಥಾನದಲ್ಲಿದ್ದರು. ಅವರು ಯಾವತ್ತಾದರೂ ಇಂಥ ಸಮಸ್ಯೆಗಳಾದಾಗ ನಮ್ಮ ಕರಾವಳಿಗೆ ಬಂದದ್ದು ನಿಮ್ಗೇನಾದರೂ ನೆನಪಿದೆಯಾ? ನಾವು ಅಧಿಕಾರಕ್ಕೆ ಬಂದರೆ ಜಾನುವಾರು ಹತ್ಯೆ ಪ್ರತಿಬಂಧಕ ಕಾಯ್ದೆ ತಿದ್ದುಪಡಿಯನ್ನು ವಾಪಸ್ ಪಡಿತೀವಿ, ಹಿಜಾಬ್ ವಿಷಯದಲ್ಲಿ ನ್ಯಾಯ ಕೊಡ್ತೀವಿ ಮತ್ತು ಕಿತ್ತಾಗಿರುವಂಥ ಮೀಸಲಾತಿಯನ್ನು ಪುನರ್ಸ್ಥಾಪಿಸ್ತೀವಿ ಅಂತೆಲ್ಲವನ್ನು ಭರವಸೆ ಕೊಟ್ಟಿದ್ರಲ್ಲ ಪ್ರಣಾಳಿಕೆಯಲ್ಲಿ. ಈಗ DK ಶಿವಕುಮಾರ್ ಹೇಳ್ತಾರೆ ನಾವೆಲ್ಲ ಪ್ರಣಾಳಿಕೆಯಲ್ಲಿ ಕೊಟ್ಟ ಎಲ್ಲವನ್ನೇ ಈಡೇರಿಸಿದ್ದೀವಿ, 95% ಈಡೇರಿಸಿದ್ದೀವಿ ಅಂತ. 5% ಬಾಕಿ ಆಗಿರುವಂಥದ್ದು ಮುಸ್ಲಿಮರಿಗೆ ಸಂಬಂಧಪಟ್ಟದ್ದು ಮಾತ್ರ ಪ್ರಣಾಳಿಕೆಯಲ್ಲಿ. ನಾವು ಒಂದು ರೀತಿಯಲ್ಲಿ ಇವತ್ತು 2ನೇ ದರ್ಜೆ ಪ್ರಜೆಗಳ ರೀತಿಯಲ್ಲಿ ಇವತ್ತು ಮುಸ್ಲಿಮರು ಇರುವಂಥದ್ದು ಇಂಡಿಯಾದಲ್ಲೂ ಕರ್ನಾಟಕದಲ್ಲೂ. ಇಂತಹ ಸಂದರ್ಭದಲ್ಲಿ ಈ ಸಮುದಾಯದ ಒಳಗಡೆ ಯಾವ ರೀತಿಯ ನಾಯಕತ್ವ ಹುಟ್ಟಬೇಕು? ನಾವು ಇವತ್ತೇನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವವರನ್ನ ನಾಯಕರಾಗಿ ಗುರುತಿಸ್ತೀವಿ. ಕೋಟ್ಯಾಂತರ ರೂಪಾಯಿ ದುಡ್ಡಿದ್ದವರು ದುಡ್ಡನ್ನು ಚೆಲ್ಲಿಯೇ ನಾವು ಸಮುದಾಯದ ಅಭಿವೃದ್ಧಿ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಬಿಲ್ಡಪ್ ಕೊಡುವವರನ್ನು ನಾಯಕರಾಗಿ ವಿಜೃಂಭಿಸ್ತೀವಿ. ಒಂದು ಕಾಂಗ್ರೆಸ್ ಪಕ್ಷ ಮುಸ್ಲಿಮರಿಗೆ ಅವಕಾಶಗಳನ್ನು ಕೊಟ್ಟಿದೆಯಾ, ನ್ಯಾಯವನ್ನು, ಸಾಮಾಜಿಕ ನ್ಯಾಯವನ್ನು ಪಾಲಿಸಿದ್ಯಾ ಅಂತ ಕೊಳ್ಳಿದ್ರೆ ಖಂಡಿತವಾಗಿ ಅದರಲ್ಲಿ ದೊಡ್ಡ ನಿರಾಸೆ ನಮಗೆ ಕಾಣ್ತಾ ಇರುವಂಥದ್ದು. ಅದು ಜಾಫರ್ ಶರೀಫ್ರ ಕಾಲದಿಂದಲೂ ಕೂಡ ನ್ಯಾಯ ಸರಿಯಾಗಿ ಪಾಲನೆ ಆಗಲಿಲ್ಲ ಅನ್ನುವಂಥದ್ದು ಇದೆ. ಅಜಿತ್ ಸೇಠ್ ಅವರು ಕೂಡ ಒಂದು ಸಲ ಕಾಂಗ್ರೆಸ್ ಪಕ್ಷದಿಂದ ಬಂಡಾಯ ನಿಂತು ಪಕ್ಷೇತರವಾಗಿ ನಿಂತಿರುವಂಥ ಉದಾಹರಣೆಗಳು ಕೂಡ ನಮ್ಮ ಕಣ್ಣ ಮುಂದೆ ಎಲ್ಲ ಇದೆ. ಅದರಿಂದಾಗಿ ಅದು ಹಿಂದಕ್ಕೆ ಹೋದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ BA ಮೊಯ್ದೀನ್ ಅವರಿಗೂ ಕೂಡ ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡಿತ್ತು ಅನ್ನುವಂಥದ್ದು ಆ ಕಾಲಕ್ಕೆ ಚರ್ಚೆ ಇತ್ತು. ತಮ್ಮ ಆತ್ಮಕಥೆಯಲ್ಲಿ BA ಮೊಯ್ದೀನ್ ಅವರು ಕೂಡ ಅದನ್ನು ಉಲ್ಲೇಖ ಮಾಡಿದರು. ಕಾಂಗ್ರೆಸ್ ಪಕ್ಷದ ಈ ಭಾಗದ ಪ್ರಧಾನವಾದಂಥ 3 ಜನ ನಾಯಕರುಗಳು ಕಾಂಗ್ರೆಸ್ ಪಕ್ಷಕ್ಕೂ ಡ್ಯಾಮೇಜ್ ಮಾಡಿದರು, ತನಗೂ ಕೂಡ ಅನ್ಯಾಯ ಮಾಡಿದರು ಅಂತ ಅವರವರ ಆತ್ಮಕಥೆಯಲ್ಲಿ ಕೂಡ ಬರೆದದ್ದಿದೆ. ಅದರಿಂದಾಗಿ ಅಲ್ಪಸಂಖ್ಯಾತ ಸಮುದಾಯ, ಅದರಲ್ಲಿಯೂ ಕೂಡ ಮುಸ್ಲಿಂ ಅಲ್ಪಸಂಖ್ಯಾತ ಸಮುದಾಯ ಒಂದು ಸಂಖ್ಯಾಬಲವನ್ನು ಇಟ್ಕೊಂಡ್ರೂ ಕೂಡ ರಾಜಕೀಯ ಪಕ್ಷಗಳ ಒಳಗಡೆ ತಮ್ಮ ಅವಕಾಶವನ್ನು ಪಡೆಯೋದರಲ್ಲಿ ಕರ್ನಾಟಕದಲ್ಲಿ ಸತತವಾಗಿ ಅದು ಅನ್ಯಾಯಕ್ಕೆ ಒಳಗಾಗಿದೆ ಅನ್ನುವಂಥ ಭಾವನೆ ಅದು ಸುಳ್ಳೇನಲ್ಲ, ಅದರಲ್ಲಿ ಸತ್ಯ ಇದೆ. ಆದರೆ ಇವತ್ತೇನಾಗಿದೆ ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷ ಇಡಿಯಾಗಿ ಮುಸ್ಲಿಂ ನಾಯಕತ್ವವನ್ನು ಮುಗಿಸ್ತಾ ಇದೆ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ. ಬೇರೆ BJPಯ ಎದುರಾಗಿ ಬೇರೆ ಯಾವುದೇ ಸೆಕ್ಯುಲರ್ ಪಾರ್ಟಿಗಳು ಇಲ್ಲಿ ಬಲಿಷ್ಠವಾಗಿ ಇಲ್ಲದೆ ಇರೋದ್ರಿಂದ ಕಾಂಗ್ರೆಸ್ ಪಕ್ಷದಲ್ಲಿರುವವರೇ ಮುಸ್ಲಿಂ ನಾಯಕರು ಅಂತ ಆಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಮುಸ್ಲಿಂ ನಾಯಕರು ಎಲ್ಲ ಮುಸ್ಲಿಮರ ನಾಯಕರು ಅನ್ನೋ ಮಟ್ಟಕ್ಕೆ ಇವತ್ತು ರಾಜಕೀಯವಾಗಿ ಒಂದು ಬೆಳೆದು ನಿಂತಿರುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅದರಿಂದಾಗಿ ಈಗ ಅವಕಾಶ ಪಡೆದಿರುವಂಥ ನಾಯಕರಾದರೂ ಏನು ಮಾಡಿದ್ದಾರೆ? ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಪಡೆದಂಥ ನಾಯಕರ ಕೊಡುಗೆ ಏನು ಮುಸ್ಲಿಂ ಸಮುದಾಯಕ್ಕೆ ಅಂತ ಕೇಳಿದರೆ ಅಲ್ಲಿ ನಮಗೆ ದೊಡ್ಡ ನಿರಾಶೆ. ಮತ್ತು ಮುಸ್ಲಿಂ ಸಮುದಾಯ ಯಾವ ರೀತಿ ನಾಯಕತ್ವವನ್ನು ಬೆಳೆಸ್ಕೊಳ್ಬೇಕು ಮತ್ತು ಯಾವ ರೀತಿ ರಾಜಕೀಯವಾಗಿ ಅದು ಆಲೋಚನೆಗಳನ್ನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತು ದೊಡ್ಡ ಚರ್ಚೆ ನಡೀಬೇಕು ಅಂತ ನನಗೆ ಅನಿಸ್ತದೆ. ಕಾಂಗ್ರೆಸ್ನಲ್ಲಿ ಇವತ್ತು 9 ಏನೋ ಶಾಸಕರಿದ್ದಾರೆ ಅಲ್ವಾ, 1-2 ಜನ ಮಂತ್ರಿಗಳಿದ್ದಾರೆ, ಒಬ್ಬರು ಸ್ಪೀಕರ್ ಇದ್ದಾರೆ, ಇನ್ನು ಒಬ್ಬರನ್ನು ರಾಜ್ಯಸಭೆಗೆ ಕಳಿಸಿದ್ರು, ಇನ್ನೊಬ್ಬರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿ, ಮತ್ತಿನ್ನೊಬ್ಬರು ವಿಧಾನ ಪರಿಷತ್ತಿನ ಸಚೇತಕರಾಗಿ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳನ್ನೆಲ್ಲ ಪಡೆದಿದ್ದಾರೆ. ಚರ್ಚೆ ಆಗ್ತಾ ಇರುವಂಥ ನಾಯಕರನ್ನ ಹೆಸರುಗಳನ್ನು ಇಟ್ಕೊಂಡು ನೋಡಿ, ಅದೊಂದು ಕಡೆ ರಿಜಾನ್ ಅರ್ಷದ್ ಅವರು ಯುವ ನಾಯಕರು ಅಂತ ಕರೆಸ್ಕೊಂಡವರು ಶಾಸಕರು, ಅವರೊಂದು ಕಡೆ ಮಾತಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಜಮೀರ್ ಅಹಮದ್ ಅವರು ಇನ್ನೊಂದು ದಿಕ್ಕಲ್ಲಿ ನಿಂತಿದ್ದಾರೆ. ಈಗ ಜಬ್ಬಾರ್ ಅವರು MLC ಅವ್ರ ಮೇಲೆ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿದ್ದರು, ಮತ್ತು ಈಗ ನಜೀರ್ ಅಹಮದ್ ಅವರು ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿ ಆಗಿದ್ದರು. ಇವರೆಲ್ಲರೂ ಇರುವಾಗಲೂ ಕೂಡ ಸಮಸ್ಯೆಗಳಿಗೆ ಏನು ಪರಿಹಾರ? ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ನಾವು ಭಾಳ ದೊಡ್ಡ ರೀತಿಯಾದಂಥ ಒಂದು ದಾಳಿಗೊಳಗಾಗಿದ್ವಿ ಮುಸ್ಲಿಂ ಸಮುದಾಯವಾಗಿ ಹೇಳೋದಾದರೆ. ಆ ಸಂದರ್ಭದಲ್ಲಿ ರಾತ್ರಿಯ ತರಾವಿ ನಮಾಜಿಗೆ ಹೋಗ್ಲಿಕ್ಕೂ ಭಯಪಡುವಂಥ ಸ್ಥಿತಿ ಇತ್ತು. ಹಲ್ಲೆಗಳು, ಬೇರೆ ಬೇರೆ ರೀತಿಯಾದ ಅವಹೇಳನಗಳ ಎದುರಾಗಿರುವಂಥ ಪ್ರಕರಣಗಳು ವರದಿಯಾಗಿತ್ತು. ಮತ್ತು ಅದೇ ಸಂದರ್ಭದಲ್ಲಿ ಹಿಜಾಬ್ ಇಶ್ಯೂ ಇರ್ಬೋದು, ಹಲಾಲ್ ಕಟ್ಟು, ಜಟ್ಕಾ ಕಟ್ಟು, ಮುಸ್ಲಿಂ ವ್ಯಾಪಾರಸ್ಥರಿಗೆ ಬಹಿಷ್ಕಾರದಂಥ ವಿಚಾರಗಳು, ಅದು ಕೊರೋನಾ ಟೈಮಲ್ಲಿ ಮಂಗಳೂರಿನಂಥ ಕಡೆ ಕೂಡ ಮುಸ್ಲಿಮರಿಗೆ ಪ್ರವೇಶ ಇಲ್ಲ ಅಂತ ಗ್ರಾಮಗಳ ಎಂಟ್ರೆನ್ಸಲ್ಲಿ ಬೋರ್ಡ್ಗಳನ್ನ ಹಾಕಿದ್ದು, ಅದೆಲ್ಲವನ್ನು ನಾವು ನೋಡಿದ್ದೀವಿ. NRC CA ಟೈಮಲ್ಲಿ ಮಂಗಳೂರಿನಲ್ಲಿ ಗೋಲಿಬಾರ್ ಆಯಿತು, 2 ಮುಸ್ಲಿಂ ಹುಡುಗರ ಪ್ರಾಣ ಹೋಯಿತು ಗೋಲಿಬಾರಲ್ಲಿ. ಸರ್ಕಾರ ಅವರಿಗೆ ಯಡಿಯೂರಪ್ಪನವರು ಪರಿಹಾರ ಅಂತ ಚೆಕ್ ಬರೆದು ಕೊಟ್ಟು ಮತ್ತು BJP RSSನ ಧಮ್ಕಿಗೆ ಬೆದರಿ ಅದನ್ನು ವಾಪಸ್ ಪಡೆದ್ರು. ಇಲ್ಲಿ ಫಾಜಿಲು, ಮಸೂದು ಮುಂತಾದ ಮುಸ್ಲಿಂ ಹುಡುಗರ ಕೊಲೆಗಳಾಯಿತು. ಆ ಕುಟುಂಬಕ್ಕೆ ಪರಿಹಾರವೂ ಕೊಡಲಿಲ್ಲ. ಮುಖ್ಯಮಂತ್ರಿಯವರು ಪ್ರವೀಣ್ ನೆಟ್ಟಾರ್ ಮನೆ ಹೋದವರ ಸಂದರ್ಭದಲ್ಲಿ ಮಸೂದ್ ಮನೆಗೆ ಭೇಟಿಯೇ ಕೊಡಲಿಲ್ಲ. ಇಲ್ಲಿ ಫಾಜಿಲ್ ಕೊಲೆ ಆದಾಗ ಅವರ ಮನೆಗೆ ಸ್ಥಳೀಯ BJP ಶಾಸಕರುಗಳು BJP ಇರೋದು ಅಲ್ಲಿ ಮನೆಗೂ ಭೇಟಿ ಕೊಡಲಿಲ್ಲ. ಇಂಥ ಒಂದು ಅನಾಥ ಸ್ಥಿತಿ ಇತ್ತಲ್ವ.
ಅಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ನ ನಾಯಕರ ಲೀಡರ್ಗಳು ಇದ್ದಾರಲ್ಲ ಈಗೆಲ್ಲ, ಅವರು ಆವಾಗಲೂ ಇದ್ರಲ್ವ, MLA ಗಳಾಗಿದ್ದರು, MLC ಗಳಾಗಿದ್ದರು, ಆಯಕಟ್ಟಿನ ಸ್ಥಾನದಲ್ಲಿದ್ದರು. ಅವರು ಯಾವತ್ತಾದರೂ ಇಂಥ ಸಮಸ್ಯೆಗಳಾದಾಗ ನಮ್ಮ ಕರಾವಳಿಗೆ ಬಂದದ್ದು ನಿಮಗೇನಾದರೂ ನೆನಪಿದೆಯಾ? ಯಾವತ್ತಾದ್ರೂ ಒಂದು ನಿಯೋಗ ಕಟ್ಕೊಂಡ್ಬಂದು ಇಲ್ಲ ನಿಮ್ಮ ಜೊತೆ ನಾವು ಇದ್ದೀವಿ, ಅನ್ಯಾಯ ಆಗಿದೆ, ಸರ್ಕಾರದ ಈ ನಡೆ ಸರಿಯಲ್ಲ ಅಂತ ಇಲ್ಲಿ ಒಂದು ಧ್ವನಿ ಆಗುವಂಥ ಪ್ರಯತ್ನವನ್ನು ಯಾವತ್ತಾದರೂ ಮಾಡಿದ್ರ? ಧೈರ್ಯ ತುಂಬುವಂಥ ಪ್ರಯತ್ನವನ್ನು ಮಾಡಿದ್ರು? ಇಲ್ವಲ್ಲ. ಸಮುದಾಯವೇ ಇಲ್ಲಿ ಏನೋ ಮಾಡಿಕೊಂಡು ಒಂದಿಷ್ಟು ಸೆಕ್ಯುಲರ್ ಶಕ್ತಿಗಳ ಮತ್ತು ಒಂದಿಷ್ಟು ಚಳವಳಿಗಳ ಹೋರಾಟ ಮೂಮೆಂಟ್ಗಳ ಒಂದು ಬೆಂಬಲದೊಂದಿಗೆ ಒಂದಿಷ್ಟು ಇಂಥ ಸಂದರ್ಭವನ್ನು ಫೇಸ್ ಮಾಡಿದರೆ ಹೊರತು ಈ ನಾವು ಮುಸ್ಲಿಮರ ಅಧಿಕೃತ ನಾಯಕರು ಅಂತ ಇವತ್ತೇನಾದರೂ ಬಿಲ್ಡಪ್ ಕೊಡ್ತಾ ಇದ್ದಾರಲ್ಲ ಕಾಂಗ್ರೆಸ್ನಲ್ಲಿರುವಂಥ ಈ ನಾಯಕರುಗಳು, ಯಾವತ್ತಾದ್ರೂ ಅಂಥ ಸಂದರ್ಭದಲ್ಲಿ ನಮ್ಮ ಸಹಾಯಕ್ಕೆ ಬಂದಿದ್ದಾರಾ? ನಮ್ಮ ನೆರವಿಗೆ ಬಂದಿದ್ದಾರಾ? ಅಥವಾ ಒಂದು ಸರ್ಕಾರದ ಮುಖ್ಯಮಂತ್ರಿ, ಯಾವುದೇ ಪಕ್ಷದ ಮುಖ್ಯಮಂತ್ರಿ, ಇವರು ಮುಸ್ಲಿಂ ನಾಯಕರು ಅಂತ ಬ್ರ್ಯಾಂಡ್ ಆಗಿದ್ದವರಲ್ಲ, ಆಗಿನ ಸರ್ಕಾರದ ಮುಖ್ಯಮಂತ್ರಿಗಳನ್ನು, ಗೃಹ ಸಚಿವರನ್ನು, ಗವರ್ನರನ್ನು ಭೇಟಿಯಾಗಿದ್ದು ನಾವು ಯಾವತ್ತಾದರೂ ಕಂಡಿದ್ದೀವ? ಇಲ್ವಲ್ಲ. ಪೊಲೀಸ್ ಮಹಾನಿರ್ದೇಶಕರನ್ನು ಯಾವತ್ತಾದರೂ ಭೇಟಿಯಾಗಿದ್ದಾರೆ? ಏನಿಲ್ಲ, ಒಂದು ಶಬ್ದ ಮಾತಾಡಿಲ್ಲ ಇವರು. ಆದರೂ ಇವರು ಮುಸ್ಲಿಂ ನಾಯಕರು ಅಂತೆಲ್ಲ ಅವಕಾಶಗಳನ್ನ ಪಡೆದರು. ಸರ್ಕಾರ ಬಂದ ಮೇಲೆ ಆದರೂ ಕೂಡ BJP ನಮ್ಮ ರಿಸರ್ವೇಷನನ್ನು ತೆಗೆದಾಕ್ತಲ್ವಾ? ರಿಸರ್ವೇಷನ್ ತೆಗೆದಾಕ್ತು. ಆಮೇಲೆ ಹಿಜಾಬ್ ಇಶ್ಯೂಲ್ಲಿ ಇಷ್ಟು ತೊಂದರೆ ಕೊಡ್ತು. ಜಾನುವಾರು ಹತ್ಯೆ ಪ್ರತಿಬಂಧಕ ಕಾಯ್ದೆಯನ್ನು ಜಾರಿಗೆ ಅದನ್ನು ತಿದ್ದುಪಡಿ ಮಾಡ್ತು. ಇಂಥ 10 ಸಮಸ್ಯೆಗಳನ್ನ ಮಾಡ್ತು. ಇವ್ರದ್ದೆಲ್ಲ ಪ್ರಣಾಳಿಕೆಯಲ್ಲಿತ್ತಲ್ಲ ಕಾಂಗ್ರೆಸ್ ಇದ್ದು. ನಾವು ಅಧಿಕಾರಕ್ಕೆ ಬಂದರೆ ಜಾನುವಾರು ಹತ್ಯೆ ಪ್ರತಿಬಂಧಕ ಕಾಯ್ದೆ ತಿದ್ದುಪಡಿಯನ್ನು ವಾಪಸ್ ಪಡಿತೀವಿ, ಹಿಜಾಬ್ ವಿಷಯದಲ್ಲಿ ನ್ಯಾಯ ಕೊಡ್ತೀವಿ, ಮತ್ತು ಕಿತ್ತಾಗಿರುವಂಥ ಮೀಸಲಾತಿಯನ್ನು ಪುನರ್ಸ್ಥಾಪಿಸ್ತೀವಿ ಅಂತೆಲ್ಲವನ್ನು ಭರವಸೆ ಕೊಟ್ಟಿದ್ರಲ್ಲ ಪ್ರಣಾಳಿಕೆಯಲ್ಲಿ. ಈಗ DK ಶಿವಕುಮಾರ್ ಹೇಳ್ತಾರೆ ನಾವೆಲ್ಲ ಪ್ರಣಾಳಿಕೆಯಲ್ಲಿ ಕೊಟ್ಟ ಎಲ್ಲವನ್ನೇ ಈಡೇರಿಸಿದ್ದೀವಿ, 95% ಈಡೇರಿಸಿದ್ದೀವಿ ಅಂತ. 5% ಬಾಕಿ ಆಗಿರುವಂಥದ್ದು ಮುಸ್ಲಿಮರಿಗೆ ಸಂಬಂಧಪಟ್ಟದ್ದು ಮಾತ್ರ ಪ್ರಣಾಳಿಕೆಯಲ್ಲಿ. ಈ ಕಾಂಗ್ರೆಸ್ನಲ್ಲಿರುವಂಥ ಈ ಮುಸ್ಲಿಂ ನಾಯಕರಲ್ಲಿ ಯಾವತ್ತಾದರೂ ಹೋಗಿ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು DK ಶಿವಕುಮಾರ್ ಮುಂದೆ ನಿಂತ್ಕೊಂಡಿಲ್ಲ, ಇದು ಹಿಂಗೆ ಆಗಬೇಕು, ನಮ್ಮ ಪಕ್ಷ ಭರವಸೆ ಕೊಟ್ಟಿದೆ, ನಮ್ಮ ಕಮ್ಯುನಿಟಿ ಇಡಿಯಾಗಿ 98% ವೋಟ್ ನಮಗೆ ಹಾಕಿದೆ, ಅದನ್ನು ಕೊಟ್ಟಿರುವಂಥ ಭರವಸೆಯನ್ನು ಈಡೇರಿಸಿ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿದ್ರ? ಮುಖ್ಯಮಂತ್ರಿ ಹತ್ರ ನಿಯೋಗ ತಗೊಂಡು ಹೋದ್ರ? ಹೈಕಮಾಂಡ್ ಹತ್ರ ನಿಯೋಗ ತಗೊಂಡು ಹೋದ್ರ? ಅಥವಾ ಅವರ ನ್ಯಾಷನಲ್ ಲೀಡರ್ಗಳ ಹತ್ರ ನಿಯೋಗ ತಗೊಂಡು ಏನು ಮಾತಾಡಲಿಲ್ಲಲ್ಲ? ಅದರಿಂದಾಗಿ ಮತ್ತೆ ಇವರು ಮುಸ್ಲಿಂ ನಾಯಕರು ಅಂತ ಇಟ್ಕೊಂಡು ನೀವೇನು ಮಾಡ್ತೀರಿ? ಈ ನಾಯಕತ್ವಕ್ಕೆ ಅನ್ಯಾಯ ಆಯಿತು, ಈ ನಾಯಕತ್ವಕ್ಕೆ ಸಮಸ್ಯೆ ಆಯಿತು, ಕಾಂಗ್ರೆಸ್ಗೆ ಪಾಠ ಕಲಿಸ್ತೀವಿ ಅಂತ ಹೇಳೋದ್ರಿಂದ ಏನು ಪ್ರಯೋಜನ ಅಂತ ಹೇಳೋದು ನಾವು? ನೀವು ಯಾವ ರೀತಿಯ ನಾಯಕತ್ವ ಇದು ಅಂತ ಅನ್ನುವಂಥ ಪ್ರಶ್ನೆ. ಅದರಿಂದಾಗಿ ನನಗನಿಸುವಂಥದ್ದು ಇದು ಒಂದು ಮುಸ್ಲಿಂ ಸಮುದಾಯದ ಒಳಗಡೆ ಗಂಭೀರವಾದಂಥ ಚರ್ಚೆಗೆ ಸಕಾಲ. ನಾವು ಯಾವ ರೀತಿಯ ನಾಯಕತ್ವವನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ? ನಮಗೆ ಯಾರು, ನಾವು ಒಂದು ರೀತಿಯಲ್ಲಿ ಇವತ್ತು 2ನೇ ದರ್ಜೆ ಪ್ರಜೆಗಳ ರೀತಿಯಲ್ಲಿ ಇವತ್ತು ಮುಸ್ಲಿಮರು ಇರುವಂಥದ್ದು ಇಂಡಿಯಾದಲ್ಲೂ ಕರ್ನಾಟಕದಲ್ಲೂ. ಇಂತಹ ಸಂದರ್ಭದಲ್ಲಿ ಈ ಸಮುದಾಯದ ಒಳಗಡೆ ಯಾವ ರೀತಿಯ ನಾಯಕತ್ವ ಹುಟ್ಟಬೇಕು? ನಾವು ಇವತ್ತೇನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವವರನ್ನ ನಾಯಕರಾಗಿ ಗುರುತಿಸ್ತೀವಿ. ಕೋಟ್ಯಾಂತರ ರೂಪಾಯಿ ದುಡ್ಡಿದ್ದವರು ದುಡ್ಡನ್ನು ಚೆಲ್ಲಿಯೇ ನಾವು ಸಮುದಾಯದ ಅಭಿವೃದ್ಧಿ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಬಿಲ್ಡಪ್ ಕೊಡುವವರನ್ನು ನಾಯಕರಾಗಿ ವಿಜೃಂಭಿಸ್ತೀವಿ. ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರುವಂಥ ಬಲಿಷ್ಠ ಜಾತಿಗಳ ನಾಯಕರುಗಳ ಹಿಂದೆ ಮುಂದೆ ತಿರುಗಾಡುವಂಥ, ಅವರ ಪ್ರಭಾವಳಿಯ ಸುತ್ತವೇ ತಿರುಗಾಡುವಂಥವರನ್ನ ನಾಯಕರು ಅಂತ ನಾವು ಇವತ್ತು ಒಪ್ಕೊಂಡಿದ್ದೀವಿ. ಇದು ನಮ್ಮ ಸ್ಥಿತಿ ಅಲ್ವಾ? ಯಾಕೊಂದು ಪರ್ಯಾಯಗಳನ್ನು ನಾವು ಆಲೋಚನೆ ಮಾಡಲಿಲ್ಲ? ಈಗ ಒಂದು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಬೈ ಎಲೆಕ್ಷನಲ್ಲಿ ಸೀಟ್ ಕೊಟ್ಟಿಲ್ಲ ಅಂತ ತಕ್ಷಣ ನಮಗೆ ಎಲ್ಲ ಪರ್ಯಾಯಗಳು ರಾತ್ರಿ ಕಳೆದು ಹಗಲಾಗುವಾಗ ಉಟ್ಕೊಂಡ್ಬಿಡ್ತದ. ಹಾಗೆ ನೋಡಿದರೆ ಶಿಗ್ಗಾವಿಯಲ್ಲಿ ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಒಬ್ಬ ಮುಸ್ಲಿಂ ಅಭ್ಯರ್ಥಿಗೆ ಬೈ ಎಲೆಕ್ಷನಲ್ಲಿ ಸೀಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬಂದಿಲ್ಲ ಅಂತಲ್ಲ ಅಲ್ವಾ? ಅದು ಇದೆ. ಆದರೆ ನೀವು ಏಕಾಕಿ ಈ ರೀತಿ ಬಂಡಾಯ ಅಂತೇಳಿ ಇಲ್ಲ ಅಂತ ಹೇಳ್ಕೊಂಡು ಹಾದಿರಂಪ ಬೀದಿರಂಪದಲ್ಲಿ ರೀತಿಯಲ್ಲಿ ಚರ್ಚೆ ಮಾಡಿದರೆ ಏನಾದರೂ ಪ್ರಯೋಜನ ಆಗ್ತದೆ? ಯಾಕೆ ನಮ್ಮಲ್ಲಿ ಸರಿಯಾದಂಥ ಒಂದು ಸಾಮಾಜಿಕ ಚಳವಳಿ ಹುಟ್ಟುತ್ತಾ ಇಲ್ಲ? ಯಾಕೆ ಡೆಮೋಕ್ರೆಟಿಕ್ ಆಗಿ ಸೆಕ್ಯುಲರ್ ಆಗಿರುವಂಥ ಒಂದು ನಾಯಕತ್ವವನ್ನು ನಮಗೆ ಆ ರೀತಿಯನ್ನು ಜನರ ಮಧ್ಯೆಯಿಂದ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇವತ್ತು ನಮಗೂ ಉತ್ತರಾಧಿಕಾರಿ ಅಂತ ಬರುವವನು, ಕುಟುಂಬದ ಕಾರಣಕ್ಕಾಗಿ ಬರುವವನು, ತನ್ನಲ್ಲಿರುವಂಥ ದುಡ್ಡಿನ ಸಾಮರ್ಥ್ಯದ ಕಾರಣಕ್ಕಾಗಿ ಬರುವವನು ಮುಸ್ಲಿಂ ಸಮುದಾಯದ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲಿಕ್ಕೆ ಅಥವಾ ಅವರ ಸಂಕಟಗಳನ್ನು ನಿವಾರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದಾಗಿ ನಾವು ಹೇಳುವಂಥದ್ದು, ಈಗ ಕಾಂಗ್ರೆಸ್ ಏನು ಕ್ರಮವನ್ನು ಕೈಗೊಳ್ತಾ ಇದೆ ಅದು ಖಂಡಿತವಾಗಿ ಆ ಪಕ್ಷದ ಆಂತರಿಕ ವಿಚಾರ. ಆದರೂ ಕಾಂಗ್ರೆಸ್ ತಪ್ಪು ಮಾಡ್ತಾ ಇದೆ. ಬಲಿಷ್ಠ ಜಾತಿಗಳನ್ನು, ಬಲಿಷ್ಠ ಕೋಮುನವರನ್ನು ಮುಟ್ಲಿಕ್ಕೆ ಅವರಿಗೆ ಸಾಧ್ಯನೇ ಆಗ್ತಾ ಇಲ್ಲ. ಆ ಸಮುದಾಯದಲ್ಲಿ ಬಲಿಷ್ಠ ಜಾತಿಯವರು ಇವತ್ತು ನಿಯೋಗ ಕಟ್ಕೊಂಡು ಹೈಕಮಾಂಡ್ ಹತ್ರ ಹೋಗ್ತಾರೆ, ತಮ್ಮ ಹಕ್ಕುಗಳಿಗಾಗಿ ಧ್ವನಿ ಎಬ್ಬಿಸ್ತಾರೆ. ನಮ್ಮ ಜಾತಿಯವರು ಯಾವುದೇ ಪಕ್ಷದಲ್ಲಿ ನಿಂತರೂ ಕೂಡ ನಾವು ಬೆಂಬಲಿಸ್ತೀವಿ ಅಂತ ಬಹಿರಂಗವಾಗಿ ಹೇಳ್ತಾರೆ. ಅವರ ಮೇಲೆ ಏನೂ ಕ್ರಮಗಳಾಗಲ್ಲ. ಮುಸ್ಲಿಮರ ಮೇಲೆ ಮಾತ್ರ ಕ್ರಮಗಳ ಅಂತ ಆದಾಗ ಸಹಜವಾಗಿ ಮುಸ್ಲಿಂ ಸಮುದಾಯದಲ್ಲಿ ಆಕ್ರೋಶ ಬರ್ತದೆ. ಅದು ಸರಿಯಾದ ವಿಧಾನ ಅಲ್ಲ ಅನ್ನುವಂಥದ್ದು ಇರುವಾಗಲೇ ನಾವು ಇವತ್ತು ಅದರ ಆಚೆಗೆ ಮುಸ್ಲಿಂ ಸಮುದಾಯ ಆಲೋಚನೆಯನ್ನು ಮಾಡಬೇಕಾಗತ್ತೆ. ನಮ್ಮ ಮಾದರಿ ಯಾವುದು? ನಾವು ಒಂದು ಸೆಕ್ಯುಲರ್ ಮಾದರಿಗೆಲ್ಲ ಕಟ್ಕೊಡ್ಬೇಕಲ್ಲ. ನಾವು ಈಗ ನೋಡಿದೆ ಮೊನ್ನೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ವಿರುದ್ಧ ಕಾಂಗ್ರೆಸ್ ಅನ್ಯಾಯ ಮಾಡ್ತು ಅಂತಲೇ ನಿಂತಹ ಇನ್ನೊಂದು ಮುಸ್ಲಿಂ ಅಭ್ಯರ್ಥಿಯ ಒಂದು ಪಕ್ಷ ಅಲ್ಲಿ ಮಾತಾಡ್ತಾ ನಮ್ರೂದು ಫಿರೋನನ್ನೆಲ್ಲ ಎಳ್ಕೊಂಬಂದರು ಭಾಷಣ ಮಾಡ್ತಾ.
ಚುನಾವಣೆ ಭಾಷಣ, ಚುನಾವಣೆ ಅಕಾಡೆಮಿಯಲ್ಲಿ ನಮ್ಮ ಮುಸ್ಲಿಂ ಸಮುದಾಯದ ಬೇರೆ ಬೇರೆ ಸಾವಿರ ಸಮಸ್ಯೆಗಳಿದ್ದಾವೆ. ಒಂದು ಇದರಲ್ಲಿ ನಾವು ಭಾರತದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ, ಸಂಸದೀಯ ವ್ಯವಸ್ಥೆಯಲ್ಲಿ ಒಂದು ಅಸೆಂಬ್ಲಿ ಎಲೆಕ್ಷನ್ ಫೇಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಫಿರೋನು ನಮ್ರೂದ್ ಅಂತ ಎಲ್ಲ ಭಾಷಣ ಮಾಡಿದರೆ ಇದು BJPಗೆ ಅನುಕೂಲ ಹೊರತು ಮುಸ್ಲಿಂ ಸಮುದಾಯಕ್ಕೆ ಏನು ಅನುಕೂಲ? ನಮ್ಮ ಭಾಷೆ ಏನು, ನಮ್ಮ ನಾಯಕತ್ವದ ಸ್ವರೂಪ ಏನು, ನಮ್ಮ ನಾಯಕತ್ವ ಮುಂದಿಡುವಂಥ ವಿಚಾರಗಳೇನು, ಬೇರೆ ಸಮುದಾಯಗಳನ್ನು ನಾವು ಯಾವ ರೀತಿ ಇಂಪ್ರೆಸ್ ಮಾಡ್ಬೋದು, ನಮ್ಮ ರೀತಿಯಲ್ಲೇ ಪೆಟ್ಟು ತಿಂದಿರುವಂಥ ದಮನಕ್ಕೊಳಗಾಗಿರುವಂಥ ಸಮುದಾಯಗಳ ವಿಶ್ವಾಸ ತೆಗೆದುಕೊಳ್ಳುವಂಥ ಕಾರ್ಯಕ್ರಮಗಳು ಏನು, ಅಂಥ ವಿಷನ್ ಇರುವಂಥ ನಾಯಕರು ಏನು ಅನ್ನುವಂಥದ್ದು ಮುಖ್ಯ. ಅದರಿಂದಾಗಿ ನನಗನ್ನಿಸುವಂಥದ್ದು ಕಾಂಗ್ರೆಸ್ ಖಂಡಿತ ತಪ್ಪು ಮಾಡಿದೆ. ಅದರ ಅಂತರಿಕೆ ವಿಚಾರ ಆದರೂ ಕೂಡ ಅದು ಇನ್ನಷ್ಟು ಸೂಕ್ಷ್ಮತೆಯಿಂದ ನಡ್ಕೊಳ್ಬೇಕಾಗತ್ತೆ. ಒಂದು ಮೈನಾರಿಟಿ ಕಮ್ಯುನಿಟಿ, ಮುಸ್ಲಿಂ ಕಮ್ಯುನಿಟಿಯ ಮಧ್ಯೆ. ಆದರೂ ಮುಸ್ಲಿಂ ಸಮುದಾಯ ಈ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಅಥವಾ ಬೇರೆ ಕಡೆಯಲ್ಲಿ ಆವೇಶದಿಂದ, ಭಾವುಕತೆಯಿಂದ ಮಾತಾಡೋದನ್ನು ಬಿಟ್ಟು ಒಂದು ಸೆಕ್ಯುಲರ್ ನೆಲೆಗಟ್ಟಿನಲ್ಲಿ ಸಮುದಾಯದ ಎಲ್ಲ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲಂತಹ ಮತ್ತು ಭಾರತದ ಸಂದರ್ಭಕ್ಕೆ ತಕ್ಕದಾದಂಥ ನಾಯಕತ್ವಗಳನ್ನು ಹುಟ್ಟುಹಾಕುವಂಥ ಪ್ರಯತ್ನವನ್ನು ಮಾಡಬೇಕು. ಅದು ಏಕಾಏಕಿ ರಾತ್ರಿ ಆಗಲಾಗೋದ್ರೊಳಗಡೆ ಬರೋದಿಲ್ಲ. ಅದಕ್ಕೆ ಬಹಳಷ್ಟು ಕಷ್ಟಪಡಬೇಕಾಗತ್ತೆ, ಚಳವಳಿಗಳನ್ನು ಕಟ್ಟಬೇಕಾಗತ್ತೆ, ಸಮಾಜವನ್ನು. ಇವತ್ತು ದಾವಣಗೆರೆ ಉಪಚುನಾವಣೆ ಮುಗಿದಿದೆ. ಫಲಿತಾಂಶ ಇನ್ನೂ ಏನಾಗ್ತದೆ ಅನ್ನುವಂಥದ್ದು ಗೊತ್ತಾಗ್ತದೆ, ಅದು ಬೇರೆ ವಿಚಾರ. ಆದರೆ ಉಪಚುನಾವಣೆಯ ಹಿಂದೆ ಮುಂದೆ ನಡೆದಿರುವಂಥ ಬೆಳವಣಿಗೆಗಳು ಭಾಳ ಪ್ರಧಾನವಾಗಿ ಮುಸ್ಲಿಂ ಸಮುದಾಯಕ್ಕೆ ಅಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಬೇಕಿತ್ತು ಅನ್ನುವಂಥ ಕ್ರಾಂತಿ ಆಗ್ತಾ ಇತ್ತು. ಒಬ್ಬ ಈಗ 9 MLA ಜೊತೆ ಇನ್ನೊಬ್ಬ 10 ಮುಸ್ಲಿಂ MLA ಅಂತ ನಾವು ಖುಷಿ ಪಡ್ಬೋದಾ ಬಿಟ್ಟು ಇನ್ನು ಅದರಾಚೆಗೆ ಏನು ಪ್ರಯೋಜನ ಆಗ್ತಾ ಇತ್ತು? ಈಗ 3 ಅವಧಿಗೆ ಅಲ್ಲಿ MLC ಆಗಿರುವಂಥ ಜಬ್ಬಾರ್ ಅವರು ಏನು ಸಮುದಾಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ? ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷರಂತೆ. ಯಾವತ್ತಾದರೂ ಅವರನ್ನು ಮಂಗಳೂರಿನಲ್ಲೋ, ಮೈಸೂರಲ್ಲೋ, ನೀವು ಹಾಸನದಲ್ಲೋ, ಉಡುಪಿಯೆಲ್ಲ ನೋಡಿದ್ದೀರಾ? ಬಂದೇ ಇಲ್ಲ. ಅದರಿಂದಾಗಿ ಇದನ್ನ ಮುಸ್ಲಿಂ ಸಮುದಾಯ ಒಟ್ಟು ಇದನ್ನು ಗ್ರಹಿಸುವುದರಲ್ಲಿ ವಿಫಲ ಆಗಬಾರ್ದು. ಅದು ಸಕಾರಾತ್ಮಕವಾದಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಬೇಕು ಅನ್ನುವಂಥ ನನಗೆ ಹೇಳಲಿಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.